ರಮಜಾನಿನಲ್ಲಿ ಈ ತಪ್ಪುಗಳನ್ನು ಮಾಡಬೇಡಿ. ಬಹಳಷ್ಟು ಮುಗ್ಧ ಮುಸಲ್ಮಾನರು ಉಪವಾಸವಂತೂ ಇರ್ತಾರೆ, ಆದರೆ ಅವರಿಗೆ ಟೈಮ್ ಪಾಸ್ ಆಗ್ತಾ ಇರಲ್ಲ. ಆಗ ಅವರು ರಮಜಾನಿನ ಗೌರವವನ್ನು ಒಂದು ಕಡೆಗೆ ಇಟ್ಟು ಹರಾಮ್ ಕೆಲಸಗಳಲ್ಲಿ ತೊಡಗುತ್ತಾರೆ. ಹರಾಮ್ ಕೆಲಸಗಳೊಂದಿಗೆ ಟೈಮ್ ಪಾಸ್ ಮಾಡುತ್ತಾರೆ. ಚೆಸ್ ಆಡುವುದು, ಮೊಬೈಲ್ಗಳಲ್ಲಿ ಕಾರ್ಡ್ ಪ್ಲೇ ಆಡುವುದು, ಇಸ್ಪೆಟ್ ಆಡುವುದು, ತೀನ್ ಪತ್ತಿ ಆಡುವುದು, ಲೂಡೋ ಗೇಮ್ಗಳನ್ನು ಆಡುತ್ತಾ, ಹಾಡುಗಳನ್ನು ಕೇಳುತ್ತಾ, ಫಿಲ್ಮ್ಗಳನ್ನು ನೋಡುತ್ತಾ, ರೀಲ್ಸ್ಗಳನ್ನು ನೋಡುತ್ತಾ ಟೈಮ್ ಪಾಸ್ ಮಾಡುತ್ತಾ ಇರುತ್ತಾರೆ. ನೆನಪಿಡಿ ಮುಸಲ್ಮಾನರೇ, ಚೆಸ್ ಆಡುವುದು, ಇಸ್ಪೆಟ್ ಆಡುವುದು ಹರಾಮಾಗಿದೆ. ಅದರಲ್ಲಿ ಪಂದ್ಯ ಕಟ್ಟದೆ, ದುಡ್ಡು ಕಟ್ಟದೆ ಆಡಿದರೂ ಸಹ ಅದು ನಜಾಯಿಜ್ ಆಗಿದೆ, ಹರಾಮಾಗಿದೆ. ಏಕೆಂದರೆ ಇಸ್ಪೆಟ್ಗಳಲ್ಲಿ ಜೀವಿಗಳ ಫೋಟೋಗಳು ಇರುತ್ತವೆ. ಆದ್ದರಿಂದ ಇಮಾಮ್ ಅಹ್ಲೆ ಸುನ್ನತ್ ಇಮಾಮ್ ಅಹ್ಮದ್ ರದಾ ಖಾನ್ ಅಲೈಹಿ ರಹ್ಮತು ವ ರಿದ್ವಾನ್ ರವರು ಇದನ್ನು ಹರಾಮ್ ಎಂದು ಹೇಳಿದ್ದಾರೆ. ಹಾಡು ಕೇಳುವುದು ಹರಾಮಾಗಿದೆ, ಫಿಲ್ಮ್ಗಳು ನೋಡುವುದು ಹರಾಮಾಗಿದೆ. ಉಪವಾಸದ ಸಮಯದಲ್ಲಿ ಹರಾಮ್ ನೃತ್ಯಗಳನ್ನು ನೋಡುತ್ತಾ, ಹರಾಮಾದ ಹಾಡುಗಳನ್ನು ಕೇಳುತ್ತಾ ರಮಜಾನ್ ಕಳೆಯಬೇಡಿ. ಪ್ಲೀಸ್, ರಮಜಾನ್ಗೆ ಗೌರವವನ್ನು ನೀಡಿ. ಪವಿತ್ರ ರಮಜಾನಿನ ಸುಂದರವಾದ ಕ್ಷಣಗಳು ಅಸಂಬದ್ಧವಾಗಿ ವ್ಯರ್ಥ ಮಾಡಬೇಡಿ. ಜೀವನ ತುಂಬ ಚಿಕ್ಕದಾಗಿದೆ. ಇಸ್ಪೆಟ್ ಆಡುತ್ತಾ, ಲೂಡೋ ಆಡುತ್ತಾ, ಫಿಲ್ಮ್ಗಳನ್ನು ನೋಡುತ್ತಾ, ಸಾಂಗ್ಗಳನ್ನು ಕೇಳುತ್ತಾ ಟೈಮನ್ನು ವೇಸ್ಟ್ ಮಾಡಬೇಡಿ, ಟೈಮ್ ಕಳೆಯಬೇಡಿ. ಅದರ ಬದಲಾಗಿ ಕುರ್ಆನ್ ಪಾರಾಯಣ ಮಾಡಿ, ಜಿಕ್ರ್ ಮಾಡಿ, ದುರೂದ್ ಓದುತ್ತಾ ರಮದಾನಿನ ಕ್ಷಣಗಳನ್ನು ಕಳೆಯಿರಿ. ಹಸಿವು ನೀರಡಿಕೆ ಎಷ್ಟು ಹೆಚ್ಚುತ್ತದೆ, ತಾಳ್ಮೆ ವಹಿಸಿರಿ. ಇನ್ಶಾ ಅಲ್ಲಾ ಹೆಚ್ಚು ಪ್ರತಿಫಲ ಸಿಗುತ್ತದೆ. ಹದೀಸಿನಲ್ಲಿ ಬರುತ್ತದೆ, ಅಫ್ದಲುಲ್ ಇಬಾದಾತ್ ಅಹ್ಮಜುಹಾ, ಅಂದರೆ ಯಾವುದರಲ್ಲಿ ಜಾಸ್ತಿ ಕಷ್ಟ ಇದೆ ಅದೇ ಉತ್ತಮವಾದ ಆರಾಧನೆಯಾಗಿದೆ. ಇಮಾಮ್ ಶರಫುದ್ದೀನ್ ನವವಿ ರವರು ಹೇಳುತ್ತಾರೆ, ಆರಾಧನೆಯಲ್ಲಿ ಹೆಚ್ಚಿನ ಶ್ರಮ ಮತ್ತು ಹೆಚ್ಚಿನ ಖರ್ಚು ಹೆಚ್ಚಿನ ಶ್ರೇಷ್ಠತೆ ಮತ್ತು ಹೆಚ್ಚಿನ ಪ್ರತಿಫಲ ನೀಡುತ್ತದೆ. ಇಬ್ರಾಹಿಂ ಬಿನ್ ಅದ್ಹಮ್ ರಹಿಮಹುಲ್ಲಾ ರವರು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಒಳ್ಳೆಯ ಕಾರ್ಯಗಳು ಎಷ್ಟು ಕಷ್ಟಕರವಾಗುತ್ತವೋ ಅದು ತೀರ್ಪಿನ ದಿನ, ಕಿಯಾಮತಿನ ದಿನದಂದು ಪುಣ್ಯದ ತಕ್ಕಡಿಯಲ್ಲಿ ಅಷ್ಟೇ ಭಾರ ಇರುತ್ತದೆ. ಪ್ರೀತಿಯ ಸಹೋದರರೇ, ಈ ರಿವಾಯತುಗಳಿಂದ ನಮಗೆ ಸಿಗುವ ಸಂದೇಶವೇನೆಂದರೆ, ಉಪವಾಸ ಇಡುವುದು ಎಷ್ಟು ಕಷ್ಟವಾಗುತ್ತದೋ ನಾಳೆ ಕಿಯಾಮತಿನಲ್ಲಿ ನಮ್ಮ ಒಂದು ಪುಣ್ಯದ ತಕ್ಕಡಿ ಅಷ್ಟೇ ಭಾರವಾಗಿರುತ್ತದೆ. ಟೈಮ್ ಪಾಸ್ ಮಾಡಲು ಕಷ್ಟವಾದರೂ ಸಹ ಪರವಾಗಿಲ್ಲ, ನಮ್ಮನ್ನು ನಾವು ಹರಾಮ್ ವಸ್ತುಗಳಿಂದ, ಹರಾಮ್ ಕೆಲಸಗಳಿಂದ ನಾವು ಉಳಿಸಬೇಕು. ರಮಜಾನಿನಲ್ಲಿ ಹೆಚ್ಚು ಇಬಾದತಿನೊಂದಿಗೆ ರಮಜಾನನ್ನು ಕಳೆಯಬೇಕು. ಓ ಅಲ್ಲಾಹನೇ, ನಮ್ಮೆಲ್ಲರಿಗೆ ರಮಜಾನಿನಲ್ಲಿ ಹರಾಮ್ ವಸ್ತುಗಳು, ಹರಾಮ್ ಕೆಲಸಗಳಿಂದ ಉಳಿಯುವ ತೌಫೀಕನ್ನು ನೀಡು.